ಸ್ಯಾಂಡಲ್ವುಡ್ ಸಿಂಡಲಾ ರಾಧಿಕಾ ಪಂಡಿತ್ ಬರ್ತ್ಡೇ ಸಂಭ್ರಮ ಹೇಗಿತ್ತು? ಸ್ಯಾಂಡಲ್ವುಡ್ನ ಮೋಸ್ಟ್ ಬ್ಯೂಟಿಫುಲ್ ನಟಿ ಅಂದ್ರೆ ಅದು ರಾಧಿಕಾ ಪಂಡಿತ್. ಇವರು ಮಾರ್ಚ್ 7ರಂದು 41ನೇ ವಸಂತಕ್ಕೆ ಕಾಲಿರಿಸಿದ್ದು ಅಭಿಮಾನಿಗಳೊಟ್ಟಿಗೆ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡು ಫುಲ್ ಹ್ಯಾಪಿ ಆಗಿದ್ದಾರೆ. ಈ ಬ್ಯೂಟಿಫುಲ್ ಹೀರೋಯಿನ್ಗೆ 41 ವರ್ಷ ಕಳೆದ್ರೂ ಇನ್ನೂ 18ರ ಚೆಲುವೆ ಎಂಬಂತೆ ಕಾಣ್ತಿರೋದು ಫ್ಯಾನ್ಸ್ಗೆ ಅಚ್ಚರಿಯಾಗಿದೆ. ಸ್ಯಾಂಡಲ್ವುಡ್ ಸಿಂಡಲಾ ಎಂದೇ ಖ್ಯಾತಿ ಪಡೆದಿರುವ ರಾಧಿಕಾ ಪಂಡಿತ್ 41ನೇ ವಸಂತಕ್ಕೆ ಕಾಲಿಟ್ಟಿರುವ ಸಂದರ್ಭ ಫ್ಯಾನ್ ಜೊತೆ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಅಭಿಮಾನಿಗಳು ಶುಭಾಶಯ ಕೋರಿದ್ದಾರೆ. ಅಲ್ಲದೆ ರಾಧಿಕಾ ಪಂಡಿತ್ ನಿವಾಸದ ಬಳಿ ಆಗಮಿಸಿದ್ದ ಫ್ಯಾನ್ಸ್ ಕೇಕ್ ತಂದು ನಟಿಯ ಕೈಯಿಂದಲೇ ಕಟ್ ಮಾಡಿಸಿ ಬಳಿಕ ವಿಶ್ ಮಾಡಿದ್ದಾರೆ. ಜೊತೆಗೆ ಸೆಲ್ಫಿ ಫೋಟೋ ಕೂಡ ಕ್ಲಿಕ್ ಮಾಡಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ರಾಧಿಕಾ ಪಂಡಿತ್ ಸಿನಿ ರಂಗದಲ್ಲಿ ಆಕ್ಟಿವ್ ಆಗಿರುವಷ್ಟು ದಿನ ಹೀರೋಯಿನ್ ಆಗಿ ಮೆರೆದಿದ್ದಾರೆ. ಜನ್ಮದಿನದ ಅಂಗವಾಗಿ ಅವರ ಕುಟುಂಬಸ್ಥರು ಆತ್ಮೀಯರು ಭಾಗಿಯಾಗಿ ವಿಶ್ ಮಾಡಿದ್ದಾರೆ. ಪತಿ ಯಶ್ ಜೊತೆ ರಾಧಿಕಾ ಪಂಡಿತ್ ಅದ್ದೂರಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ. ಹುಟ್ಟುಹಬ್ಬದ ಅಂಗವಾಗಿ ನಿನ್ನೆ ಬೆಳಗ್ಗೆ ನೂರಾರು ಅಭಿಮಾನಿಗಳನ್ನ ಭೇಟಿಯಾಗಿದ್ರು. ಈ ವೇಳೆ ಅವರು ಕೊಟ್ಟಂತಹ ಗಿಫ್ಟ್ ಅನ್ನ ಸ್ವೀಕರಿಸಿದ್ರು. ಸಂಜೆ ವೇಳೆಗೆ ಆಪ್ತರು ಕುಟುಂಬಸ್ಥರ ಜೊತೆ ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡಿದ್ರು. ಬರ್ತ್ಡೇ ಸಂಭ್ರಮದ ವಿಡಿಯೋ ವೈರಲ್ ಆಗಿದೆ. ರಾಧಿಕಾ ಪಂಡಿತ್ ಕನ್ನಡ ಚಲನಚಿತ್ರಕ್ಕೆ ಮೊದಲು ಕಿರುತೆರೆ ನಟಿಯಾಗಿ ಆಗಮಿಸಿದ್ರು. ಬಳಿಕ ಹಲವಾರು ಸಿನಿಮಾಗಳಲ್ಲಿ ಅಭಿನಯ ಮಾಡಿ ಪ್ರಮುಖ ನಟಿಯಾಗಿ ಗುರುತಿಸಿಕೊಂಡ್ರು. ನಂದಗೋಕುಲ ಮತ್ತು ಸುಮಂಗಲಿ ಮುಂತಾದ ಟೆಲಿವಿಷನ್ ಧಾರಾವಾಹಿಗಳಲ್ಲಿ ರಾಧಿಕಾ ಪಂಡಿತ್ ಕೆಲಸ ಮಾಡಿದ್ದಾರೆ. 2008ರಲ್ಲಿ ಯಶ್ ಜೊತೆ ಅಭಿನಯ ಮಾಡಿದ್ದ ಮೊಗ್ಗಿನ ಮನಸ್ಸು ಸಿನಿಮಾ ಮೂಲಕ ಕನ್ನಡ ಸಿನಿ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ರು. ಈ ಸಿನಿಮಾದ ಮೂಲಕ ರಾಧಿಕಾ ಹಾಗೂ ಯಶ್ ಸಿನಿಮಾ ಕ್ಷೇತ್ರದಲ್ಲಿ ಅದ್ಭುತ ಪ್ರತಿಭೆಗಳಾಗಿ ಹೆಸರು ಖ್ಯಾತಿ ಎಲ್ಲವೂ ಪಡೆದ್ರು. ಜೊತೆಗೆ ನಂತರದ ದಿನಗಳಲ್ಲಿ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಸದ್ಯ ಈ ಸ್ಟಾರ್ ಜೋಡಿಗೆ ಇಬ್ಬರು ಮಕ್ಕಳಿದ್ದಾರೆ. ನ್ಯೂಸ್ ಡೆಸ್ಕ್ ವೆಟು ನ್ಯೂಸ್ ಬೆಂಗಳೂರು.